ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಈ ಶ್ರಮ್ ಕಾರ್ಡಿಂದ ಏನೆಲ್ಲ ಉಪಯೋಗವಿದೆ, ಯಾರೆಲ್ಲ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು, ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ ಯಾವಾಗಿಂದ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, 3,000 ರೂಪಾಯಿ ಪಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಸ್ಕಿಪ್ ಮಾಡಿದ್ರೂ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲಿಗೆ ಯಾರೆಲ್ಲ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು ಅಂತ ತಿಳಿಸ್ತೀನಿ. ಬಡಗಿ ಕೆಲಸ ಮಾಡುವಂಥವರು, ಕುಂಬಾರರಾಗಿರ್ಬೋದು, ಈ ರೀತಿ ಅಗಸ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಗೊಂಬೆಯನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಚಿನ್ನಾಭರಣವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಗಾರೆ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಟೈಲರಿಂಗ್ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ಬುಟ್ಟಿ ಹಾಗೂ ಪೊರ್ಕೆಯನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರಾಗಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಗೌರ್ಮೆಂಟ್ ಕೆಲಸ ನಂತರ ESA PF ಅನ್ನ ತಗೊಂತಾ ಇರ್ತಾರೆ ನೋಡಿ, ಅವ್ರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಇನ್ನು ಈ ಶ್ರಮ್ ಕಾರ್ಡನ್ನು 16ರಿಂದ ಹಿಡಿದು 59 ವರ್ಷ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು ಸ್ನೇಹಿತರೆ. ಇನ್ನು ಈಗ ಈ ಶ್ರಮ್ ಕಾರ್ಡಿಂದ ಏನೆಲ್ಲ ಉಪಯೋಗವಿದೆ ಅಂತ ನಿಮಗೆ ತಿಳಿಸ್ತೀನಿ. ಕೊರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹತ್ರ ನಿಮ್ಮ ಒಂದು ಮಾಹಿತಿ ದತ್ತಾಂಶ, ಅಕೌಂಟ್ ನಂಬರ್ ಆಗಿರ್ಬೋದು, ಆಧಾರ್ ಡೀಟೇಲ್ ಆಗಿರ್ಬೋದು ಕೇಂದ್ರ ಸರ್ಕಾರದ ಹತ್ರ ಇರಲಿಲ್ಲ. ಹಾಗಾಗಿ ನೇರವಾಗಿ ನಿಮ್ಮ ಒಂದು ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ನಿಮ್ಮ ಒಂದು ದತ್ತಾಂಶ ಕೇಂದ್ರ ಸರ್ಕಾರದ ಹತ್ರ ಇರಬೇಕಾಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಮಾಡ್ತು, ಯಾರೆಲ್ಲ ಲೇಬರ್ಸ್ ಇದ್ದಾರೆ, ಯಾರೆಲ್ಲ ದಿನಗೂಲಿ ಕೆಲಸಕ್ಕೆ ಹೋಗ್ತಾರೆ ಅಂಥವ್ರ ಒಂದು ದತ್ತಾಂಶವನ್ನು ತಗೊಳ್ಳಿ. ಮುಂದೊಂದು ದಿನ ಏನಾದರೂ ಕರೋನಾ ಅಂತ ಸಂದರ್ಭಗಳು ಬಂದರೆ ನೇರವಾಗಿ ಅವರ ಒಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಶ್ರಮ್ ಕಾರ್ಡನ್ನು ಪ್ರಾರಂಭ ಮಾಡಿದ್ರು. ಹಾಗಾಗಿ ಮುಂದಿನ ದಿನದಲ್ಲಿ ಏನಾದ್ರೂ ಕರೋನಾ ಅಂತ ಸಂದರ್ಭಗಳು ಬಂದರೆ ನೇರವಾಗಿ ನಿಮ್ಮ ಒಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಈ ಕಾರ್ಡ್ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಲೇಬರ್ಸ್ ಅನ್ನೋದಕ್ಕೆ ಒಂದು ಐಡೆಂಟಿ ಕಾರ್ಡ್ ಥರ ಇರುತ್ತೆ. ನಂತರ ಈ ಒಂದು ಕಾರ್ಡ್ ಇದ್ದಂಥವ್ರಿಗೆ ಏನಾದರೂ ಅಪಘಾತವಾಗಿ ಅಂಗವೈಕಲ್ಯ ಹೊಂದಿದ್ರೆ ಅಂಥವ್ರಿಗೆ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ. ಒಂದು ವೇಳೆ ಮರಣ ಹೊಂದಿದ್ರೆ ಅಂಥವ್ರಿಗೆ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ. ನಾಮಿನಿ ಅವ್ರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದ್ರ ಜೊತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ನೋಂದಣಿ ಮಾಡಿಕೊಂಡಾಗ ನಿಮಗೆ ಆಕ್ಸಿಡೆಂಟ್ ಆದರೆ 1 ಲಕ್ಷ, ಡೆತ್ ಆದರೆ ನಾಮಿನಿ ಅವ್ರಿಗೆ 2 ಲಕ್ಷ ರೂಪಾಯಿ ಹೋಗುತ್ತೆ. ಸೊ ಇದೆಲ್ಲಿ ರಿಜಿಸ್ಟರ್ ಮಾಡ್ತಾರಪ್ಪ ಅಂತಂದರೆ, ನೀವು ಈ ಶ್ರಮ್ ಕಾರ್ಡ್ ಮಾಡಿಸುವಾಗ ಯಾವ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರ ಅದೇ ಬ್ಯಾಂಕಲ್ಲಿ ಅಥವಾ ಬೇರೆ ಬ್ಯಾಂಕಲ್ಲೂ ಸಹ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ರಿಜಿಸ್ಟರ್ ಮಾಡಿ ಅಂತ ಅಂದರೆ ಬ್ಯಾಂಕಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಇದು ವರ್ಷಕ್ಕೆ 20 ರೂಪಾಯಿ ಕಟ್ಟಾಗುತ್ತೆ. ಈ ರೀತಿಯಾಗಿ ಏನಾದರೂ ಅಪಘಾತವಾದರೆ ನಮಗೆ ಇನ್ಸೂರೆನ್ಸ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ತುಂಬ ಜನ ಕೇಳ್ತಾ ಇರ್ತಾರೆ, ಸೊ ಈ ಶ್ರಮ್ ಕಾರ್ಡ್ ಇದ್ದರೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತಂತೆ. 3,000 ರೂಪಾಯಿ ಬರಬೇಕಾದ್ರೆ ನಾವೇನು ಮಾಡಬೇಕು, ಯಾವ ರೀತಿ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಪಡ್ಕೊಳ್ಳೋದು ಅಂತೇಳ್ಬಿಟ್ಟು ಗಮನವಿಟ್ಟು ಕೇಳಿ ಸ್ನೇಹಿತರೆ. ಬರೀ ನಿಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಪ್ರತಿ ತಿಂಗಳು 3,000 ರೂಪಾಯಿ ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಅಂತಿದೆ, ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಬರುತ್ತೆ. ಇದು ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತಪ್ಪ ಅಂತ ಅಂದರೆ, ಈ ಶ್ರಮ್ ಕಾರ್ಡ್ ಆದರೆ 16ರಿಂದ ಹಿಡಿದು 59 ವರ್ಷ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಮಾಡಿಸ್ಕೋಬಹುದು. ಆದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಬಂದುಬಿಟ್ಟು 18ರಿಂದ ಹಿಡಿದು 40 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ಮಾಡಿಸೋದಕ್ಕೆ ಆಗೋದು. ಫಾರ್ ಎಕ್ಸಾಂಪಲ್ ನಿಮಗೆ 18 ವರ್ಷ ಅಂದ್ಕೊಳ್ಳಿ, ಪ್ರತಿ ತಿಂಗಳು 55 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 110 ರೂಪಾಯಿ ಬಂದುಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದರೂ 30 ವರ್ಷ ಆಗಿದ್ರೆ ಪ್ರತಿ ತಿಂಗಳು 105 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ 105 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 210 ರೂಪಾಯಿ ಬಂದುಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದರೂ 40 ವರ್ಷ ಇದ್ದರೆ ಪ್ರತಿ ತಿಂಗಳು 200 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 400 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಈ ರೀತಿಯಾಗಿ 60 ವರ್ಷ ತನಕ ಆಗುತ್ತೆ. 60 ವರ್ಷದ ನಂತರ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿಯನ್ನು ಕೊಡ್ತಾರೆ. ಒಂದು ವೇಳೆ ನೀವೇನಾದ್ರೂ 62 ಅಥವಾ 63ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಿದ್ರೆ ನಾಮಿನಿ ಯಾರು ಇರ್ತಾರೋ ಅವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಅವ್ರಿಗೆ ಕೊಡ್ತಾರೆ. ಒಂದು ವೇಳೆ ಈ ಒಂದು ಯೋಜನೆಗೆ ನೀವು 30ನೇ ವಯಸ್ಸಲ್ಲಿ ರಿಜಿಸ್ಟರ್ ಮಾಡಿ 32 ಅಥವಾ 35ನೇ ವಯಸ್ಸಲ್ಲಿ ಮರಣವನ್ನು ಹೊಂದಿದ್ರೆ
ನಾಮಿನಿಯವರು ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅಥವಾ ಬೇಡ ಅಂತ ಅಂದರೆ ನೀವು ಕಟ್ಟಿರ್ತಕ್ಕಂಥ ಹಣಕ್ಕೆ ಇಂಟ್ರೆಸ್ಟನ್ನು ಹಾಕಿ ವಾಪಸ್ ಕೊಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಬರೀ ನೀವು ಈ ಶ್ರಮ್ ಕಾರ್ಡ್ ಇದ್ದರೆ ನಿಮಗೆ 3,000 ರೂಪಾಯಿ ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನನ್ನು ಮಾಡಿಸ್ಕೊಂಡಾಗ ಮಾತ್ರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಸೊ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.